ಯಾವುದೇ ಸೋಡಾ ಏನೋ ಬಳಸದೆ ಇನ್ಸ್ಟೆಂಟಾಗಿ ಸಖತ್ ಟೇಸ್ಟಿಯಾಗಿರೋ ಅಂಥ ಉತ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ರುಬ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಬ್ಯಾಚುಲರ್ಸ್ಗೆಲ್ಲ ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ಸಖತ್ ಟೇಸ್ಟಿಯಾಗಿರೋ ಅಂಥ ಚಟ್ನಿ ಸಹ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಕೊಬಿಡ್ಬೋದು. ಎಲ್ಲ ಟಿಫನ್ಸ್ಗೂ ತುಂಬ ಚೆನ್ನಾಗಿ ಹೊಂದುತ್ತೆ. ಈಗ ಶುರು ಮಾಡೋಣ. 1 ಕಪ್ ಸೂಜಿ ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರವೆ. ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಶಾವಿಗೆ ಅಥವಾ ಸೇಮಿಯಾ ಹುರಿದಿಲ್ಲ, ಹಾಗೆ ಪ್ಯಾಕೆಟಿಂದ ತೆಗೆದು ಹಾಕಿದ್ದೀನಿ. 1 ಕಪ್ ಆಗುವಷ್ಟು ಗಟ್ಟಿಯಾಗಿರುವಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಾದಮೇಲೆ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ನೀರು ಹಾಕಿದ್ದೀನಿ ಟೋಟಲಾಗಿ. ಇಲ್ಲಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರು ಅನ್ನಿಸ್ಬೋದು, ಬಟ್ ಇದನ್ನು 1 ಅವರ್ ನೆನೆಯೋದಕ್ಕೆ ಬಿಡಬೇಕು. ಈಗ ಚಟ್ನಿ ನೋಡೋಣ. 1/2 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ. 1/2 ಕಪ್ ಆಗುವಷ್ಟು ಕಡಲೆ ಬೀಜನ ಹುರಿದು ತೊಗೊಂಡಿದ್ದೀನಿ. ನಂತರ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹೆಂಚು ಮೇಲೆ ಬಿಸಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅಷ್ಟೇ. ಈಗ ನೀರನ್ನ ಸೇರಿಸ್ಕೊಂಡು ಫೈನಾಗಿ ರುಬ್ಕೊಂಡ್ರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ಕಾಯಿ ಚಟ್ನಿ ರೆಡಿ ಆಗೋಯಿತು. ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ ಹಾಗೆ ಮೆಣಸಿನ್ಕಾಯಿ ಹಾಕಿ ಆ ಒಗ್ಗರಣೆನೂ ಸೇರಿಸಿದ್ದೀನಿ. ಇದೊಂದಕ್ಕೆ ಅಲ್ಲ, ದೋಸೆ, ಇಡ್ಲಿ ಎಲ್ಲ ಟಿಫನ್ಸ್ ಜೊತೆಗೂ ಸಖತ್ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಸುಮಾರು 1 ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇದಕ್ಕೆ ಶಾವಿಗೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಸಾಫ್ಟಾಗಿ ನೆಂದಿರುತ್ತೆ. ಎಲ್ಲ ನಾನು ಹೇಳಿದ ಪ್ರಕಾರ ಒಂದೇ ಕಪ್ಪಿನ ಅಳತೆಯಲ್ಲಿ ಹಾಕಿದ್ರೆ ನೀರು ಸಹ ಹೆಚ್ಚು ಕಮ್ಮಿ ಆಗೋದಿಲ್ಲ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಾನಿಲ್ಲಿ 1 ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲವನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ವೆಜಿಟೇಬಲ್ಸ್ ಬೇಕಾದರೂ ಹಾಕೋಬೋದು. ನೀವು ಕ್ಯಾರೆಟು ಅಥವಾ ಬೀನ್ಸು, ಕ್ಯಾಪ್ಸಿಕಮು ಎಲ್ಲ ಸಣ್ಣದಾಗಿ ಹೆಚ್ಕೊಂಡು, ಇಲ್ಲ ಅಂದರೆ ಸಿಂಪಲ್ಲಾಗಿ ಈ ರೀತಿ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 4 ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್. ನೋಡಿ, ತುಂಬ ತೆಳ್ಳಗಿರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿ ಆಗುತ್ತೆ. ಹೆಂಚನ್ನ ಚೆನ್ನಾಗಿ ಕಾಯಿಸಿ ನಂತರ ನೋಡಿ ಒಂದು ಸೌಟಿಂದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡೋದೆಲ್ಲ ಏನೂ ಬೇಕಾಗಿಲ್ಲ. ಉತ್ತಪ್ಪ ಅಂದರೆ ಸ್ವಲ್ಪ ಮಂದಕ್ಕೇ ಇರಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಗೆ ಚೆನ್ನಾಗಿ ಕಾಣೋದಕ್ಕೋಸ್ಕರ ಸಾಸಿವೆ ಜೀರಿಗೆ ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಈ ರೀತಿ ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಡ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಒಂದು ಸಲ ಈ ಉತ್ತಪ್ಪ ತಿಂದರೆ ನೀವು ಇಡ್ಲಿ ದೋಸೆನೇ ಮರ್ತು ಬಿಡ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ. ಉತ್ತಪ್ಪ ಅಂದರೆ ಸ್ವಲ್ಪ ಮಂದಕ್ಕೆ ಇರಬೇಕಲ್ಲ. ನೋಡಿ, ಈ ರೀತಿ ರೋಸ್ಟ್ ಆಗ್ತಿದ್ದಂತೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹಾಕೋದಕ್ಕಿಂತ ಮುಂಚೆ ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಅನಂತರ ಒಂಚೂರು ಎಣ್ಣೆ ಹಾಕಿ ಇನ್ನೊಂದು ಸೌಟಿಂದ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ ಜೀರಿಗೆ ಹಾಕಿ ಸೇಮ್ ಪ್ರೊಸೀಜರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಎರಡೂ ಕಡೆನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಕ್ರಿಸ್ಪಿಯಾಗಿ ಆಗೋ ತನಕ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ದೋಸೆ, ಇಡ್ಲಿ ಮಾಡೋದಕ್ಕಿಂತ ಒಂದು ಸಲ ಇದು ಟೇಸ್ಟ್ ಮಾಡಿಬಿಟ್ರೆ ಖಂಡಿತ ವಾರಕ್ಕೆ 3 ಸಲ ಇದೇ ಮಾಡ್ಕೊಳ್ತಿರ್ತೀರ. ಯಾವುದೇ ಸೋಡಾ, ಈನೋ ಏನು ಬಳಸ್ತಾ ಇಲ್ಲ ಅಲ್ವಾ. ಹೆಲ್ತಿಯಾಗಿ ಆರಾಮಾಗಿ ರೆಗ್ಯುಲರಾಗಿ ಮಾಡ್ಕೋಬೋದು. ಯೂಶ್ವಲಾಗಿ ಕೆಲವೊಂದು ಮಕ್ಕಳು ಚಟ್ನಿ ಅಥವಾ ಸಾಂಬಾರೆಲ್ಲ ಏನು ಇಷ್ಟಪಡೋದಿಲ್ಲ. ಆಗ ಈ ರೀತಿ ಮಾಡಿಕೊಡಿ. ಬರೀ ಉತ್ತಪ್ಪನೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಣ್ಣ ರಿಕ್ವೆಸ್ಟ್, ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟಾಗಿ ಮಾಡೋ ಅಂಥ ದೋಸೆ, ಇಡ್ಲಿ ರೆಸಿಪೀಸ್ ಇದೆ. ಹಾಗೆ ರೈಸ್ ವೆರೈಟೀಸು ತುಂಬಾ ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಉತ್ತಪ್ಪ ನೋಡ್ಬೋದು ಎಷ್ಟು ಮಂದಕ್ಕಿದೆ ಅಂತ. ಒಳಗಡೆ ಕಂಪ್ಲೀಟ್ ಸಾಫ್ಟಾಗಿರುತ್ತೆ. ನಿಮಗೆ ಮೇಲಿನ ಲೇಯರ್ ಮಾತ್ರ ಕ್ರಿಸ್ಪಿಯಾಗಿ
ಒಂದೊಳ್ಳೆ ಕಾಂಬಿನೇಷನ್ ಈ ಚಟ್ನಿ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.